ಸೂಪರ್ ಮ್ಯಾನ್ 1938ರಲ್ಲಿ ಲೇಖಕ ಜೆರ್ರಿ ಸೀಗಲ್ ಮತ್ತು ಕಲಾವಿದ ಜೋ ಶಸ್ಟರ್ ಸೂಪರ್ ಮ್ಯಾನ್ ಪಾತ್ರವನ್ನು ಸೃಷ್ಟಿಸಿದರು. ಅವನು ಮೊದಲ ಬಾರಿಗೆ ಆಕ್ಷನ್ ಕಾಮಿಕ್ಸ್ 1ನಲ್ಲಿ ಕಾಣಿಸಿಕೊಂಡನು. ಈ ಪಾತ್ರವೇ ಆಧುನಿಕ ಸೂಪರ್ ಹೀರೋ ಯುಗಕ್ಕೆ ನಾಂದಿ ಹಾಡಿತು. ಸೂಪರ್ ಮ್ಯಾನ್ನ ನಿಜವಾದ ಹೆಸರು ಕಾಲ್ವೆಲ್. ಅವನು ಕ್ರಿಪ್ಟಾನ್ ಎಂಬ ಗ್ರಹದಲ್ಲಿ ಜನಿಸಿದನು. ಕ್ರಿಪ್ಟಾನ್ ನಾಶವಾಗುವ ಮುನ್ನ ಅವನ ತಂದೆ ತಾಯಿ ಜೋರ್ವೆಲ್ ಮತ್ತು ಲಾರಾ ತಮ್ಮ ಮಗನನ್ನು ಸಣ್ಣ ಅಂತರಿಕ್ಷ ನೌಕೆಯಲ್ಲಿ ಭೂಮಿಗೆ ಕಳುಹಿಸುತ್ತಾರೆ. ಭೂಮಿಗೆ ಬಂದ ಆ ಮಗುವನ್ನು ಕಾನ್ಸಾಸ್ನ ರೈತರಾದ ಜೋನಾಥನ್ ಮತ್ತು ಮಾರ್ಥಾ ಕೆಂಟ್ ದತ್ತು ಪಡೆದು ಕ್ಲಾರ್ಕ್ ಕೆಂಟ್ ಎಂದು ಬೆಳೆಸುತ್ತಾರೆ. ಬೆಳೆದಂತೆ ಅವನಿಗೆ ಅಸಾಮಾನ್ಯ ಶಕ್ತಿ, ಹಾರುವ ಸಾಮರ್ಥ್ಯ, ಎಕ್ಸ್-ರೆ ದೃಷ್ಟಿ, ಹೀಟ್ ವಿಷನ್ ಮತ್ತು ಸೂಪರ್ ವೇಗದಂತಹ ಶಕ್ತಿಗಳು ಬರುತ್ತವೆ. ಹಗಲು ಅವನು ಪತ್ರಕರ್ತನಾಗಿ ಕೆಲಸ ಮಾಡುತ್ತಾನೆ. ಆದರೆ ಅಪಾಯ ಬಂದಾಗ ಸೂಪರ್ ಮ್ಯಾನ್ ಆಗಿ ನಿರಪರಾಧಿಗಳನ್ನು ರಕ್ಷಿಸುತ್ತಾನೆ. ಲೆಕ್ಸ್ ಲೂಥರ್, ಜನರಲ್ ಹ್ಯೋಡ್, ಡೂಮ್ಸ್ಡೇ ಮತ್ತು ಬ್ರೇನಿಯಾಕ್ ಮೊದಲಾದ ಶಕ್ತಿಶಾಲಿ ವಿಲನ್ಗಳ ವಿರುದ್ಧ ಅವನು ಅನೇಕ ಬಾರಿ ಹೋರಾಡಿದ್ದಾನೆ. ವಿಶೇಷವಾಗಿ ಡೂಮ್ಸ್ಡೇ ಜೊತೆಗಿನ ಯುದ್ಧದಲ್ಲಿ ಸೂಪರ್ ಮ್ಯಾನ್ ಸಾವನ್ನಪ್ಪಿದ ಕಥೆ ಕಾಮಿಕ್ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಕಾಮಿಕ್ಸ್, ಟಿವಿ ಸರಣಿಗಳು, ಅನಿಮೇಟೆಡ್ ಶೋಗಳು ಮತ್ತು ಸಿನಿಮಾಗಳ ಮೂಲಕ ಸೂಪರ್ ಮ್ಯಾನ್ ವಿಶ್ವದ ಅತ್ಯಂತ ಜನಪ್ರಿಯ ಸೂಪರ್ ಹೀರೋಗಳಲ್ಲಿ ಒಬ್ಬನಾಗಿದ್ದಾನೆ. ಸೂಪರ್ ಮ್ಯಾನ್ ನಮಗೆ ಕಲಿಸುವ ದೊಡ್ಡ ಪಾಠ ಏನೆಂದರೆ, ಅತಿಯಾದ ಶಕ್ತಿ ಇದ್ದರೂ ಅದನ್ನು ಒಳ್ಳೆಯದಕ್ಕಾಗಿ ಬಳಸಿದಾಗ ಮಾತ್ರ ನಿಜವಾದ ಹೀರೋ ಆಗಬಹುದು. ಇದೇ ಜಗತ್ತಿನ ಮೊದಲ ಸೂಪರ್ ಹೀರೋ ಸೂಪರ್ ಮ್ಯಾನ್ ಅದ್ಭುತ ಇತಿಹಾಸ.